ವೇದಿಕೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಸಕರಾದ ಸಿ ವಿ ಸುರೇಶ್ ಬಾಬು ತಮಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಈ ಒಂದು ನಮ್ಮ ಸ್ವಾಗತ ಭಾಷಣವನ್ನು ಓದುತ್ತೇವೆ. ನಮ್ಮ ತಹಸೀಲ್ದಾರ್ ಬಂದು ಒಂದೂವರೆ ತಿಂಗಳಾಯಿತು. ಅವರು ಸಮಸ್ಯೆಗಳನ್ನ ಅರ್ತು ಇಲ್ಲ ನಾವು ಈ ಥರ ಮಾಡಿದ್ರೆ ಜನಗಳ ಅಲಿಸ್ಕೊಳ್ಳೋದು ತಪ್ಪುತ್ತದೆ, ಅವ್ರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ರೂಪಿಸಿ ಅವರ ಸಮಸ್ಯೆ ಮುಕ್ತವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನ ನಮ್ಮ ತಹಸೀಲ್ದಾರ್ ಮೇಡಮ್ ಹಾಕ್ಕೊಂಡಿರೋದು ನಾನು ತಾಲೂಕಿನ ಪರವಾಗಿ ಅವ್ರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಅವರು ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ. ನಮಗೆ ಬೇಕಾಗಿದ್ದು ಮಧ್ಯವರ್ತಿಗಳು ಅವಳಿ ಇರಬಾರ್ದು, ಲಂಚದ ಆಮಿಷ ಇರಬಾರ್ದು, ಸಾರ್ವಜನಿಕರು ಅಲಿಬಾರ್ದು ಅವರ ಸಮಸ್ಯೆಗೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಕೂಡ ಅವರು 1.5 ತಿಂಗಳು ತೊಗೊಂಡ್ಯಾರೆ, ನಾನು 2 ವಾರ ತೊಗೊಂಡೆ ಮೇಡಮ್. ನನಗೇನಾಗ್ತಿತ್ತು, ಪ್ರತಿದಿನ 500-600 ಜನ. ಈ ಸತಿ ನೀವು ಗೆಲ್ಸಿದ್ಮೇಲೆ ಪ್ರತಿದಿನ 500-600 ಜನ ಬರೋರು. ಹೆಂಗೆ ತಡೆಯೋದು ಅಂತ ಮಾಡಿ ಸೋಮವಾರ ದಿವಸ ಹಾಕ್ಕೊಂಡ್ವಿ ನಾವು. ಅದು ಸೋಮವಾರ ಎಲ್ಲರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಅರ್ಥ ಕೆಲಸ ಮಾಡಲಿಕ್ಕೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ನಾವು ಮಾಡಿದ್ವಿ. ಖಂಡಿತ ಇದೆಲ್ಲ ಒಂದು ಒಳ್ಳೆ ಬೆಳವಣಿಗೆ. ನಮ್ಮೆಲ್ಲರ ಉದ್ದೇಶ ಏನು, ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಸಾರ್ವಜನಿಕರು ಯಾವುದೇ ಒಂದು ಆಮಿಷಕ್ಕಾಗಲಿ, ಅವರ ಆರ್ಥಿಕ ಪರಿಸ್ಥಿತಿನೇ ಆಗಲಿ, ಬೇರೆಯವ್ರಿಗೆ ಅವ್ರ ಲಂಚವನ್ನು ಕೊಟ್ಟು ಇಲ್ಲ ಅವ್ರ ಕೆಲಸಗಳನ್ನ ಮಾಡೋಕ್ಕೊಟ್ಟು ಅವ್ರು ಅಲಿಯೋದು ಇದೆಲ್ಲ ಆಗಬಾರ್ದು. ಅದನ್ನೆಲ್ಲ ಕಡಿವಾಣ ಹಾಕಿ ಜನಗಳ ಸಮಸ್ಯೆ ಮುಕ್ತವಾಗಿ ಇಡಬೇಕು ಅಂತಕ್ಕಂಥದ್ದನ್ನ ದೃಷ್ಟಿಯಿಂದ ಈಗ ನಾವು ಜನಸ್ಪಂದನ ಮತ್ತು ಈ ಒಂದು ಕಂದಾಯ ಅದಾಲತ್ತು ಇವತ್ತು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಇಲ್ಲಿ ಆಗ್ತಾಯಿದೆ ಅಂತ ನಾನು ಭಾವಿಸ್ಕೋತೇನೆ. ಮೊದಲನೇದಾಗಿ ನಮ್ಮ ದಂಡಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ತಾಲೂಕು ಕಚೇರಿಯ ಎಲ್ಲ ಅಧಿಕಾರಿಗಳಿಗೂ ಕೃತಜ್ಞತೆಯನ್ನು ತಾಲೂಕು ಪರವಾಗಿ ಸಲ್ಲಿಸೋದ್ರ ಜೊತೆಯಲ್ಲಿ ಇದನ್ನು ಹಾಕೋಬೇಕು. ರೈತರಾಗಲಿ ಸಾರ್ವಜನಿಕರಾಗಲಿ ನಮಗೆ ಏನು ಸಮಸ್ಯೆ ಇರುತ್ತೆ ನಾವೆಲ್ಲ ಎತ್ತಿ ಕಾಣ್ತಕ್ಕಂಥದ್ದು. ನಾವು ಸಭೆಗಳು ಮಾಡಿದಾಗ 80% ರೆವಿನ್ಯೂದೇ ಸಮಸ್ಯೆನ ನಾವು ಕಾಣ್ತಾ ಇದ್ದಿದ್ದು. ಯಾವುದೇ ಸಭೆನಲ್ಲಾಗಲಿ ನಮ್ಗೆ ಅಲ್ಲಿ ಅರ್ಜಿಗಳು ಬರೋದಾಗಲಿ, ಅಲ್ಲಿ ಸಮಸ್ಯೆಗಳನ್ನ ನಾವು ಕಾಣ್ಕೊಳ್ಳೋದಾಗಲಿ, ಅದು ಸುಮಾರು 80% ರೆವಿನ್ಯೂ ಸಮಸ್ಯೆಗಳೇ. ನಮಗೆ ಪಾವತಿ ಖಾತೆ ಆಗಿಲ್ಲ, ನಮಗೆ ವೃದ್ಧಾಪ್ಯ ವೇತನಗಳಾಗಿಲ್ಲ, ಮಾಶಾಸನಗಳೆಲ್ಲ ಕೂಡ ಆಗಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಆದ್ದರಿಂದ ದಯಮಾಡಿ ಅದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕಿ ಜನಗಳನ್ನ ಅಲಿಸ್ಕೋಬಾರ್ದು. ಪ್ರತಿ 3ನೇ ಶನಿವಾರ ನಾವು ಅಲ್ಲೇ ಏನು ಹೋಬ್ಳಿ ಹೆಡ್ ಕ್ವಾರ್ಟರ್ಸ್ DT ಅವರ ಕಚೇರಿನಲ್ಲೇ ಇದನ್ನು ಪರಿಹರಿಸ್ತಕ್ಕಂಥದ್ದು ಎಲ್ಲ ಕೂಡ ಒಂದು ಹೊಸ ತಿರುವನ್ನು ಕೂಡ ಇವತ್ತು ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಂಡು ಇವತ್ತು ಕಂದಾಯ ಅದಾಲತ್ತು ತಹಸೀಲ್ದಾರ್ ಹೇಳಿದ ರೀತಿಯಲ್ಲಿ ನಮಗೀಗ ಪಾವತಿ ಖಾತೆಗಳು ಸಾಕಷ್ಟು ಪೆಂಡಿಂಗ್ ಇದ್ದಾವೆ. 3-4 ತಲೆಮಾರಿನಿಂದನೂ ಕೂಡ ಕೆಲವರು ಮಾಡಿಸ್ಕೊಂಡಿಲ್ಲ. ಅದನ್ನು ಸರಿಪಡಿಸ್ಕೊಂಡು ನಮ್ಮ ದಾಖಲೆಗಳನ್ನ ನಾವು ಸರಿಯಾಗಿ ಇವತ್ತಿಗೆ ಅನುಗುಣವಾಗಿ ಇಟ್ಕೊಳ್ಳೋವಂಥದ್ದನ್ನ ನಾವು ಮಾಡಬೇಕಾಗ್ತದೆ. ಯಾಕೆ ಅದು ಕೂಡ ತಹಸೀಲ್ದಾರ್ ಹೇಳಿದ್ರು ನಿಮಗೆ. ಇಲ್ಲಾಂದರೆ ಈಗೆಲ್ಲ ಕಾಯ್ತಾ ಇರ್ತಾರೆ, ಬೇರೆ ಅದನ್ನು ಫೋರ್ಜರಿ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ನಿಮ್ಮ ಆಸ್ತಿನೇ ಬೇರೆಯವ್ರು ಯಾರೋ ಕಬಳಿಸೋಕ್ಕೆ ನೋಡ್ತಾರೆ. ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಅಂದರೆ ನೀವೆಲ್ಲರೂ ಕೂಡ ಇವತ್ತಿಗೆ ಯಾವ ರೀತಿ ನಿಮ್ಮ ದಾಖಲೆ ಇರಬೇಕು, ಕಂದಾಯನೂ ಕೂಡ ನಾವು ಹಂಗೆ ಕಟ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಆಸ್ತಿನ ನಮ್ಮ ಅದ್ಬಸ್ತನ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಖಂಡಿತ ನಮಗೆ
ಒಳ್ಳೆಯದಾಗ್ತದೆ, ನಾವೊಂದು ಯಾವ ಭಯ ಇಲ್ದಂಗೆ ನಾವು ಇವತ್ತು ನಮ್ಮ ಆಸ್ತಿನ ಉಳಿಸ್ಕೋಬೋದು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಈ ಒಂದು ಕಂದಾಯ ಅದಾಲತ್ನ ಪ್ರಾರಂಭ ಮಾಡಿದರೆ ಇಲ್ಲಿ ಏನೇ ಸಮಸ್ಯೆ ಇದ್ದರೂ ನೀವು ಮುಕ್ತವಾಗಿ ಅದನ್ನು ಪರಿಹರಿಸ್ಕೊಳ್ಳೋಕ್ಕೆ ಇವತ್ತು ಬರೀ ಈಗ ಬೆಳಗ್ಗೆ ಶೆಟ್ಟಿಕೆರೆ, ಕಂತಕೆರೆ ಮತ್ತು ಕಸ್ಬಾ ಹೋಬಳಿಯ ಸಾರ್ವಜನಿಕರನ್ನ ಇವತ್ತು ಕರೆದಿರೋದು, ಮಧ್ಯಾಹ್ನ ಹಂದಿನಕೆರೆ ಮತ್ತು ಉಳಿಯಾರ ಹೋಬಳಿಯವರು ಅವ್ರಿಗೆ ಇಟ್ಕೊಂಡಿದ್ದಾರೆ. ಖಂಡಿತ ಇದನ್ನು ವಿಸ್ತರಿಸಿ ಎಲ್ಲರ ಸಮಸ್ಯೆಗಳನ್ನ ನಾವು ಮುಕ್ತ ಮಾಡಿ ನಮ್ಮ ತಹಸೀಲ್ದಾರ್ ಬಂದಾಗಲೇ ಒಂದು ಹೇಳಿದ್ರು, ಇದು ಅದಾಲತ್ಗೆ ಮತ್ತು 1 ವರ್ಷ ನಮಗೆ ಎಕ್ಸ್ಟೆನ್ಷನ್ಸ್ ಕೊಡಿ ಅಂತಕ್ಕಂಥದ್ದು ಕೊಟ್ಟರೆ ನಾನೆಲ್ಲ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂದರು. ಖಂಡಿತ ನಾವು ರೆವಿನ್ಯೂ ಮಿನಿಸ್ಟರ್ ಹತ್ರನೂ ಕೂಡ ಅಸೆಂಬ್ಲಿನಲ್ಲಿ ಮಾತಾಡಿದಾಗ ಇಲ್ಲ ಖಂಡಿತ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಆದ್ದರಿಂದ ನಮಗೆ ಏನು ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಯಾವ ರೀತಿ ಅವರಿಗೆ ನಮ್ಮ ಪ್ರೋತ್ಸಾಹ ಬೇಕು, ಜನಪ್ರತಿನಿಧಿಗಳು ನಾವು ಯಾವತ್ತೂ ಕೂಡ ಅವ್ರಿಗೆ ಅಡ್ಡಿ ಬರೋದ ರೀತಿಯಲ್ಲಿ ಯಾವುದೇ ಒಂದು ನಿಮಗೆ ಮಧ್ಯ ನಾವು ಇಂಟರ್ಪ್ರಿಟೇಷನ್ ಮಾಡದ ರೀತಿಯಲ್ಲಿ ತಮಗೆ ಸೇವೆ ಮುಕ್ತವಾಗಿ ಜನಗಳ ಸೇವೆ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ನಾವೆಲ್ಲರೂ ಕೂಡ ನಿಮ್ಮ ಪೂರಕವಾಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ನಿಮಗೆ ಸ್ಪಂದಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಕುಮ್ದೊಂದಿದೆ, ಅದನ್ನು ನಾವೆಲ್ಲರೂ ಕೂಡ ಒಂದು ಪ್ಲ್ಯಾನ್, ತಹಸೀಲ್ದಾರ್ ಅದನ್ನು ಹೇಳಲಿಲ್ಲ, ಅವರು ನನ್ನ ಜೊತೆನೂ ಕೂಡ ಚರ್ಚೆ ಮಾಡಿದ್ರು. ಅದೊಂದು ಏನಾಗ್ತದೆ, ಬಗರುಕುಂನಲ್ಲಿ ಮಂಜೂರು ಮಾಡಿದ್ರೆ ಮತ್ತೆ ಖಾತೆ ಮಾಡಿಸ್ಕೊಂಡು ಅದನ್ನು ಮಾಡಲಿಕ್ಕೆ ಸುಮಾರು ಸ್ಥಳ ಅಲಿಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಅದನ್ನು ವ್ಯಕ್ತಪಡಿಸಿ ಅವರೊಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ನಾವು ಮಂಜೂರು ಮಾಡಿದ್ಮೇಲೆ ಅವ್ರಿಗೆ ಅದನ್ನು ಇದನ್ನು ಖಾತೆನೂ ಕೂಡ ಮಾಡಿಕೊಳ್ಳೋಣ, ಆವಾಗಲೇ ಮತ್ತೆ ಅವ್ರು ಅಲಿಯೋದು ಬೇಡ ಅಂತಕ್ಕಂಥ ಕೂಡ ಒಂದು ತೀರ್ಮಾನಕ್ಕೆ ನಮ್ಮ ತಹಸೀಲ್ದಾರ್ ಬಂದಿದ್ದಾರೆ. ಅದೆಲ್ಲದೂ ಕೂಡ ನಿಮಗೋಸ್ಕರ ಇದೆಲ್ಲದನ್ನು ಕೂಡ ಮಾರ್ಪಾಡುಗಳನ್ನ ಮಾಡ್ತಾ ಇದ್ದೀವಿ. ನೀವೆಲ್ಲ ದಾಖಲೆಗಳನ್ನ ಸರಿಪಡಿಸ್ಕೊಂಡು ನೀವೆಲ್ಲರೂ ಕೂಡ ಒಂದು ನೆಮ್ಮದಿಯ ಜೀವನ ಮಾಡಬೇಕು. ನಮ್ಮ ಉದ್ದೇಶ ಏನಂದರೆ ನಮ್ಮ ರೈತರು ಯಾರೂ ಕೂಡ ಅಲಿಬಾರ್ದು. ಯಾರೋ ನಿಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಸೀರೆ ಉಡಿಸ್ರಿ, ಬೇರೆ ಯಾರೋ ಮಧ್ಯವರ್ತಿಗಳಿಗೆ ಅವ್ರಿಗೆ ನೀವು ಲಂಚ ಕೊಟ್ಬಿಟ್ಟು ನೀವು ಯಾರು ಕೂಡ ಅವ್ರನ್ನ ಉದ್ಧಾರ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ನೀವು ಚೆನ್ನಾಗಿರಿ, ನೀವು ಆರ್ಥಿಕವಾಗಿ ನಿಮ್ಮ ಮಕ್ಕಳು ಎಲ್ಲದನ್ನು ಕೂಡ ನೀವು ನೋಡ್ಕೊಳ್ಳಿ. ಅದನ್ನು ದಯಮಾಡಿ ಎಲ್ಲರೂ ಕೂಡ ಮುಖದಲ್ಲಿ ನಗು ಇರಬೇಕು. ಯಾಕೆಂದರೆ 2-3 ವರ್ಷ ಎಲ್ಲರೂ ಕೂಡ ಬರಳಿದ್ದಾರೆ ನಮ್ಮ ಸಾರ್ವಜನಿಕರು, ಗ್ರಾಮೀಣ ಪ್ರದೇಶದ ಜನತೆ. ಇವತ್ತು ಅವರು ಚೇತರಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಗ್ತಾ ಇದೆ. ಚೇತರಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು ಅನ್ನೋ ಅಷ್ಟರಲ್ಲಿ ಈಗಾಗಲೇ ಬರಗಾಲ ಶುರುವಾಗಿದೆ. ನಮಗೆ ಬೆಳೆಗಳಿಲ್ಲ, ರಾಗಿ ಬೆಳೆ ಇಲ್ಲ, ರಾಗಿ 100ಕ್ಕೆ 100ರಷ್ಟು ಎಲ್ಲ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಅದೆಲ್ಲ ಅದರಲ್ಲಿ ನೋಡಿದ್ರೆ ಸುಮಾರು 54,000 ಜನ ಹೆಕ್ಟರ್ಲಿ ಆಗಿದೆ. ಬಟ್ ನಮ್ಮಲ್ಲಿ ಇದನ್ನು ಕಟ್ಟಿರೋರು, ಇನ್ಶೂರೆನ್ಸ್ ಕಟ್ಟಿರೋರು ಬರೀ 18,000 ಜನ. ಅದರಿಂದ ನೀವು ಇನ್ಶೂರೆನ್ಸು ಕಟ್ಟಿದ್ರೆ, ಕ್ರಾಪ್ ಇನ್ಶೂರೆನ್ಸ್ ಕಟ್ಟಿದ್ರೆ ನಿಮಗೆ ದುಡ್ಡು ಕೂಡ ಬರ್ತದೆ. ಅದೆಲ್ಲ ನಾವು ತಿಳುವಳಿಕೆ ಮಾಡ್ಕೋಬೇಕು. ಇಲಾಖೆವಾರು ನಾವು ಏನೇನಿದೆ ಸವಲತ್ತು ಎಲ್ಲದನ್ನು ಕೂಡ ತಿಳ್ಕೊಬೇಕಾಗ್ತದೆ. ನೀವು ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಿರುತ್ತೆ, ನಿಮ್ಮ ರೆವಿನ್ಯೂ ಆಫೀಸ್ಗಳಿರುತ್ತೆ, ಏನೇನು ಮಾಹಿತಿ ಬೇಕು ದಯಮಾಡಿ ಒಂದು ಅರ್ಧ ಗಂಟೆ ನೀವು ನಿಮ್ಮೂರಲ್ಲಿ ಅಲ್ಲೇ ಸ್ಪೆಂಡ್ ಮಾಡೋವಂಥ ಅಲ್ಲಿ ಕಾಲವನ್ನು ಎಲ್ಲೋ ನಾವು ಪೆಟ್ಟಿಗೆ ಅಂಗಡಿಯಲ್ಲಿ ಕೂತ್ಕೊಂಡು ಹರಟೆ ಮಾಡೋದಕ್ಕಿಂತ ಹೋಗಿ ಕಚೇರಿಗಳಲ್ಲಿ ಏನೇನು ಮಾಹಿತಿ ಇದೆ, ಏನೇನು ಸವಲತ್ತು ಸಿಗ್ತಾ ಇದೆ ನಮಗೆ ದಯಮಾಡಿ ತಿಳ್ಕೊಳ್ಳಿ. ಇವತ್ತು ಸರ್ಕಾರಗಳು ಸಾಕಷ್ಟು ಸವಲತ್ತುಗಳನ್ನು ಕೂಡ ಕೊಡ್ತಾ ಇದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆ ಬೆಳೆಗಳನ್ನ, ದ್ವಿದಳದ ಬೆಳೆಗಳು ಮತ್ತು ಹೆಚ್ಚಿನ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏನೇನು ನಾವು ಅಲ್ಲಿ ಬೆಳೆನ ಬೆಳೆದ್ರೆ ಖಂಡಿತ ನಮ್ಮ ಆರ್ಥಿಕ ಮಟ್ಟ ಹೆಚ್ಚಿಸ್ಕೋಬೋದು. ಇದೆಲ್ಲದನ್ನು ಕೂಡ ನೀವು ತೋಟಗಾರಿಕೆ ಇಲಾಖೆಯವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು, ಮತ್ತು ರೇಷ್ಮೆನೂ ಅಷ್ಟೇ. ನಮ್ಮಲ್ಲಿ ರೇಷ್ಮೆ ಉಪಯೋಗಿಸ್ಕೋತಾನೆ ಇಲ್ಲ ನಾವು ಯಾರು. ರೇಷ್ಮೆಯಲ್ಲಿ 4ರಿಂದ 5 ಬೆಳೆ ತಗೋಬೋದು. ಅದರಲ್ಲಿ ಆರ್ಥಿಕವಾಗಿ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಅದ್ಯಾರು ಕೂಡ ನಮ್ಮ ಪಂಪ್ ಸೆಟ್ ಇರ್ತಕ್ಕಂಥ ರೈತರು IP ಸೆಟ್ ಯಾರ್ಯಾರ್ದಿದೆ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಅವ್ರಿಗೆ ಅನುಕೂಲ ಆಗ್ತದೆ. ಈ ಥರ ನಾವು ಬರೀ ತೆಂಗಿನ ಮರ ಒಂದೇ ಹಾಕ್ಕೊಂಡಿದ್ದೀವಿ. ಇವತ್ತು ತೆಂಗಿಂದು ಈಗ ಬರ್ತಾನೂ ಕೂಡ ನಾವು ರೈತ ಸಂಘದವ್ರ ಜೊತೆ ತಾಲೂಕು ಆಫೀಸಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಕೊಟ್ಟರು ನನಗೆ ಈ ಸತಿ MP ಎಲೆಕ್ಷನ್ ಬಾಯ್ಕಾಟ್ ಮಾಡೋಣ ಅಂತಕ್ಕಂಥದ್ದು ಕೂಡ ಅವರ ಆಲೋಚನೆ. ಯಾಕೆಂದರೆ 7-8 ಸಾವಿರ ನಮಗೆ ಕೊಬ್ಬರಿ ರೇಟ್ ಆಗಿದೆ. ಕೊಬ್ಬರಿ ರೇಟ್ ಅದನ್ನು ನಾವು ಹೆಂಗೆ ಬದುಕೋದು ಹೆಂಗೆ, ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸೋದು ಹೆಂಗೆ, ನಮ್ಮ ಜೀವನ ಹೆಂಗೆ ಅಂತಕ್ಕಂಥದ್ದು ಆಲೋಚನೆಯಲ್ಲಿದ್ದಾರೆ. ಅದರಿಂದ ಅದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅದಕ್ಕೂ ಒಂದು ಪರಿಹಾರ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಪಡ್ಕೊಳ್ಳೋಕ್ಕೂ ಕೂಡ, ಯಾಕೆಂದರೆ ನಮ್ಮ ಭಾಗದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಕೊಬ್ಬರಿ ರೈತರು, ತೆಂಗಿ ಬೆಳೆಗಾರರು ಇರೋದ್ರಿಂದ ಇದಕ್ಕೆಲ್ಲ ಕೂಡ ಒಂದು ಏನಾದರೂ ಕೂಡ ಪರಿಹಾರ. ನಾನು ಆಗಲೇ ಹೋದ್ಸಲ ಸದನದಲ್ಲೇ ಕೇಳಿದ್ದೆ, ಇದರಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಏನಿದೆ, ತೆಂಗಿನಿಂದ ನಾರಿರ್ಬೋದು, ನಮಗೆ ಮೊಟ್ಟೆಯಿಂದ ಏನೇನು ಮಾಡ್ಬೋದು, ಹಗ್ಗ ಮಾಡ್ತಕ್ಕಂಥದ್ದು, ಇಂಥ ಫ್ಯಾಕ್ಟ್ರಿಗಳನ್ನ ನಮ್ಗೆ ಹಾಕ್ಕೊಡಿ ಅಂತಕ್ಕಂಥದ್ದು. ಅವೆಲ್ಲ ಹಾಕಿದ್ರೆ ನಮಗೆ ರೈತರಿಗೆ ಬೈ ಪ್ರಾಡಕ್ಟ್ಸು, ಎಳ್ನೀರನ್ನ ನಾವು ಟೆಟ್ರಾ ಪ್ಯಾಕ್ ಮಾಡಿ ಹಾಸ್ಪಿಟ್ಲಿಗೆ ಕೊಟ್ಟರೆ ಅದು ಫ್ರೂಟಿ ಥರ ಕೊಡೋದು, ಈ ಥರ ಎಲ್ಲ ಒಂದೊಂದು ಮಾಡಬೇಕು. ಅವೆಲ್ಲ ಇಂಡಸ್ಟ್ರೀಸ್ಗೂ ಕೂಡ ನಾವೀಗ 1,000 ಎಕರೆನ ನಾವು ಇವತ್ತು ನಮ್ಮಲ್ಲಿ ಎಲ್ಲಿ
MH ಕೌಲ್ ಹತ್ರ ಅಲ್ಲಿ ಕೇಳಿದ್ದೇವೆ, ಇಂಡಸ್ಟ್ರೀಸ್ಗೆ ಅದು ಅಪ್ರೂವ್ ಆದರೆ ನಾವು ಖಂಡಿತ ಅಲ್ಲಿ ಎಲ್ಲ ರೀತಿ ಈ ಥರ ತೆಂಗಿನ ಬೈ ಪ್ರಾಡಕ್ಟ್ಸ್ನ ಫ್ಯಾಕ್ಟ್ರಿಗಳನ್ನ ಅವರಿಗೆ ಉತ್ತೇಜನ ಕೊಟ್ಟು ನಮ್ಮ ಭಾಗದಲ್ಲಿ ಏನೇ ಬೆಳೆದರೂ ಕೂಡ ಅದಕ್ಕೆ ಇಲ್ಲಿ ಬೈ ಪ್ರಾಡಕ್ಟ್ಸ್ ನಾವು ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳನ್ನು ಮಾಡಿ ನಮಗೆ ಯುವಕರಿಗೂ ಕೂಡ ಅಲ್ಲಿ ಉದ್ಯೋಗದ ಅವಕಾಶಗಳು ದೊರಕ್ತದೆ ಮತ್ತು ನಮಗೂ ಕೂಡ ಒಂದು ಬೆಲೆ ಸಿಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಿದೆ. ಇದೆಲ್ಲ ಅದಾಲತ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ, ನೇರವಾಗಿ ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ ದಯಮಾಡಿ. ಅದನ್ನು ಇವತ್ತೇನು ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರ್ ಅವರು ಪ್ರಾರಂಭ ಮಾಡಿದರೆ ಖಂಡಿತ ಇದಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ. ಇದನ್ನು ನಮ್ಮ ರೈತರ ಪರವಾಗಿ ನಾವೆಲ್ಲ ಅವ್ರಿಗೆ ಒಂದು ಧನ್ಯವಾದಗಳನ್ನು ಹೇಳೋದ್ರ ಜೊತೆಯಲ್ಲಿ ಇದನ್ನು ದಯಮಾಡಿ ಎಲ್ಲೂ ಕೂಡ ಮಿಸ್ ಇದಾಗೋದು ಬೇಡ. ಯಾರೇ ಬರಲಿ ಅವ್ರನ್ನ ನೇರವಾಗಿ ಅವ್ರ ಸಮಸ್ಯೆನ ನಾವು ಆಲಿಸೋಣ, ಮೊದಲು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಣ. ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಅದನ್ನು ಯಾವ ರೀತಿ ಮಾಡ್ಕೋಬೇಕು ನಾವೆಲ್ಲ ಕೂತು ನಮ್ಮ ತಹಸೀಲ್ದಾರ್ಗೆ ಎಲ್ಲ ನಮ್ಮ DTಗಳಿರ್ಬೋದು, RIಗಳಿರ್ಬೋದು ಮತ್ತು ಸೆಕ್ರೆಟರಿಗಳೆಲ್ಲರೂ ಕೂಡ ಅವರಿಗೆ ಸ್ಪಂದಿಸಿ ಸಹಕಾರ ಮಾಡಿ ನಾವು ಇರೋವರೆಗೂ ನಮ್ಮ ತಾಲೂಕು ನಮ್ಮದು ಅಂತಕ್ಕಂಥ ಭಾವನೆ ನಿಮಗಿರಲಿ, ನಿಮ್ಮೂರು ಅಂತಕ್ಕಂಥ ದೃಷ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆ ನಮ್ಮವ್ರದ್ದು ಅಂತಕ್ಕಂಥ ಭಾವನೆಯಲ್ಲಿ ನೀವು ವಿಶ್ವಾಸದಲ್ಲಿ ಕೆಲಸ ಮಾಡಿ ನಾವೆಲ್ಲ ಮುಕ್ತವಾಗಿ ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ. ಇದ್ರ ಮುಖಾಂತರ ನಮ್ಮ ತಾಲೂಕಿನ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ನಾವು ಎಲ್ಲರೂ ಒಂದು ಪಣ ತೊಟ್ಟು ಒಂದು ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲದನ್ನು ಕೂಡ ಹೋಗಲಾಡ್ಸೋಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಮುಂದೆ ಆನ್ಗೋಯಿಂಗ್ ಏನಿರ್ತದೆ ಅಷ್ಟು ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ನಾವು ಆ ಒಂದು ಯೋಜನೆಯನ್ನು ಹಾಕ್ಕೊಂಡು ಈ ಒಂದು ಕಂದಾಯ ಅದಾಲತನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಸಾರ್ವಜನಿಕರ ಸ್ಪಂದನೆಯೂ ಕೂಡ ಬೇಕು. ಆಗದಾದರೆ ನೇರವಾಗಿ ಮಾಡ್ತಾರೆ, ಆಗದ ವ್ಯವಸ್ಥೆ ಮಾಡ್ಕೋಬೇಕು. ನೀವು ದಾಖಲೆಗಳನ್ನು ಕೂಡ ಅವರಿಗೆ ಒದಗಿಸ್ಕೊಡೋವಂಥದ್ದಾಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿವಶಂಕರಯ್ಯ ನಂಜಪ್ಪ ಜೋಗಿಹಳ್ಳಿ, ನರಸಮ್ಮ ಕರಿಯಪ್ಪ ಒನ್ನೆಬಾಗಿ, ಅಬ್ದುಲ್ ಖಲೀಲ್, ಸರೋಜಮ್ಮ ತಿಮ್ಮನಾಯ್ಕ, ರತ್ನಮ್ಮ ರವಿಕುಮಾರ್, ಕೆ ರಾಮಚಂದ್ರ, CY ದಾಸಪ್ಪ, ಉಡೇವ್ ಬೀದಿ, CD ನರಸಿಂಹಮೂರ್ತಿ, ಚಿಕ್ಕಣ್ಣ ಜೋಗಿಹಳ್ಳಿ, ರಾಮಚಂದ್ರಯ್ಯ ಸಿದ್ದಯ್ಯ ಆಗ್ಲವಾಡಿ ರಸ್ತೆ, ರಾಮಚಂದ್ರಯ್ಯ ಸಿದ್ದಯ್ಯ ಆಗ್ಲವಾಡಿ ರಸ್ತೆ, ಈಶ್ವರಯ್ಯ ಮುದ್ದೇನಹಳ್ಳಿ, ಆಂಜನೇಯ ಸ್ವಾಮಿ ವೇತನ, ಜಸ್ವಿತ್ ಗೌಡ HV, ವಿಶ್ವನಾಥ್ N ಹೊಸಹಳ್ಳಿ, ಅರ್ಜಿ ತಗೊಳ್ಳೋರು ಒಂದು ಅರ್ಧ ಗಂಟೆ ವೇಟ್ ಮಾಡಬೇಕು. ಅರ್ಜಿ ಕೊಡೋರು ಅರ್ಧ ಗಂಟೆ ವೇಟ್ ಮಾಡಿ. ಅಲ್ಲಿ ಅರ್ಜಿಗಳನ್ನ ಅನ್ಕೊಳ್ಳಿ. ಇಲ್ಲಿ ಯಾರ್ಯಾರ ಹೆಸರು ಕೂಗ್ತದ ಬಂದ್ರೆ ಅವ್ರ ಖಾತೆ ಬದಲಾವಣೆನ ಮಾಡ್ತಾ ಇದ್ದಾರೆ. ಈ ಖಾತೆ ಬದಲಾವಣೆ ಏನು ತಹಸೀಲ್ದಾರ್ಗಳು ಅನುಮೋದನೆ ಮಾಡ್ತಾರೆ, ಇನ್ನು 15 ದಿವಸದಲ್ಲಿ ನಿಮ್ಮ ಖಾತೆಗಳು ಬದಲಾವಣೆ ಆಗುತ್ತೆ. ಈ ತರ ಸಂಪ್ರದಾಯ ಇಲ್ಲಿ ನಡೀತಾ ಇದೆ. ದಯಮಾಡಿ ಅದಕ್ಕೆ ಸಹಕಾರ ಮಾಡಬೇಕು. ಪಾರ್ವತಮ್ಮ ವೈಪ ಬೀರಯ್ಯ, ಕೆಪ್ರಾನಟ್ಟಿ, ಪಾವತಿ ಖಾತೆ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ಕರೆದವರಷ್ಟೇ ಇಲ್ಲಿ ಬನ್ನಿ. ಹೊಸ ಅರ್ಜಿ ಕೊಡೋರು ಅಲ್ಲಿ ಹೊರಗಡೆ ಕೂತಿದ್ದಾರೆ. ಎಲ್ಲ ಹೋಗಿ ವಹಿಸು, ಅಲ್ಲಿ ಸರ್ಕಲ್ ವಹಿಸು, ಅಲ್ಲಿ ಕೂಡಿದೆ ಪದೇ ಪದೇ ಇದು ಮಾಡ್ಕೊಳುತ್ತೆ. ಮತ್ತಿಗಟ್ಟ ಗ್ರಾಮದ ಶಿವಗಂಗಯ್ಯ ಸಣ್ಣ ಸಿದ್ದಪ್ಪ, ಎಲ್ಲ ಊರಲ್ಲೂ ತೊಂದರೆ ಇಲ್ಲ.
ಮೋದಿ ಗ್ರಾಮ ಸಭಾ 121 ಹಿರಿಯಮ್ಮ ಪ್ರಸಾದ್